ಏನಕ್ಕೆ ಕೇಳಿದಾರಪ್ಪ ಅವ್ರು ಇಳಿಬಾರ್ದಾಗಿತ್ತು ನಮ್ಗ ಅವ್ರು ಇದ್ರೆ ಚೆನ್ನಾಗಿತ್ತು. ಅಂದ್ರೆ ಯಾವ ತರ ಅಂದ್ರೆ ಎಲ್ಲಕ್ಕೂ ಅನುಕೂಲ, ನಮ್ಮ ಒಬ್ಬರಿಗೆ ಅನುಕೂಲನಲ್ಲ, ಎಲ್ಲಾ ಜನಗಳಿಗೂ ಅನುಕೂಲ. ಏನ್ ನಮಗ್ ಮಾಡಾರ ಅವರು. ಹೌದು. ನಿಮ್ ಕಾನ್ಸ್ಟಿಟ್ಯೂನ್ಸಿ ಅವರು ಏನೋ ನಾಳೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಮಾತಾಡ್ತಾ ಇದಾರೆ, ಹೌದಾ? ಅದೇ ಹೌದು, ಮಾತಾಡ್ತಾವ್ರ ಅಂತ. ನಮ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಅವ್ರು ಇಳಿಬಾರ್ದು, ಸೀಟಲ್ಲೇ ಇರ್ಲಿ ಅಂತ ನಮ್ದು. ಡಿ.ಕೆ. ಶಿವಕುಮಾರ್ ಆಗ್ಲಿ, ಅವರು ಇರ್ಲಿ, ಇಬ್ರು ಇದ್ರೆ ಚಂದ ನಮ್ಗ. ಇಬ್ರು ಇರಕ್ಕಾಗಲ್ಲ, ಅವ್ರ ಅರ್ಧ ಜನ ಇದ್ರು, ಈಗ ಇವ್ರ ಅರ್ಧ ಜನ ಇರ್ಲಿ, ಇನ್ನೇನು ಮಾಡಕ್ಕಾಗಲ್ಲ. ಅವರು ಇದ್ರು ಚಂದ, ಇವ್ರು ಇದ್ರು ಚಂದನೇ ನಮ್ಗ. ಸಿದ್ದರಾಮಯ್ಯನವ್ರು ಮುಂದುವರಿಬೇಕು. ನಮ್ ತಾಲೂಕ್ನವ್ರಲ್ಲ ಅವರು. ಮಂತ ನಾವೆಲ್ಲ ಓಟ್ ಹಾಕಿದೀವಿ, ಮಾಡಿದೀವಿ. ಈಗ ಮುಂದಕ್ಕೆ ಅವರೇ ಬರ್ಬೇಕು ಅಂತ ಅನ್ಕೊಂಡಿವಿ ನಾವು. ಅವರೇ ಬರ್ಬೇಕು ಅಂತ. ಮುಂದೇನು ಮುಖ್ಯಮಂತ್ರಿ ಅವ್ರಾಗ್ನಿಲ್ಲ ಅಂದ್ರೆ ಅವ್ರ ಮಗನ್ಯಾರು ಬರ್ಲಿ, ನಮ್ಮ ಹೋಬ್ಳಿಗೆ ಅವ್ರು ಬರ್ಲೇಬೇಕು. ಮಗನ್ಗಾರು ಅಧಿಕಾರ ಕೊಡ್ಲೇಬೇಕು ಅಂತ. ಯಾಕೆ ಅಂದ್ರೆ ನಮ್ಗ ವರ್ಣ ಹೋಬ್ಳಿಗೆ ಸೌಲಭ್ಯ ಮಾಡೋರು ಅವರು. ಆ ಜಾತಿ ಈ ಜಾತಿ ಅಂದಿಲ್ಲ, ಎಲ್ಲಾ ಜಾತಿನೂ ಬೇಕಾದಂಗ್ ಮಾತಾಡ್ತಾರ, ಬೇಕಾದಂಗ್ ತಕತಾರ. ಆದ್ರೂ ಅವ್ರ ಮೇಲೆ ಗುಬ್ಬನು ಕುಣಿಸ್ತಾರ. ಆದ್ರೆ ನಮ್ಗ ಆತರ ಅಭಿಮಾನ ಇಲ್ಲ, ಅವರೇ ಬರ್ಬೇಕು ಅನ್ನೋದು ನಮ್ಗದ ಅಷ್ಟೇ. ಮಾಡ್ಕೊಟ್ಟಾರ, ಎಲ್ಲಾ ಜಾತಿಗೂ ಮಾಡಾರ. ಬೇರೆಯವ್ರಿಗೆ ಏನ್ ಅನ್ಸುತ್ತೋ ಬಿಟ್ಟದ ಅದ್ ನಮಗ್ ಗೊತ್ತಿಲ್ಲ. ನಮ್ಗ ಅನ್ಸುತ್ತವ್ರು ನಮ್ಗ್ ಸಿದ್ದರಾಮಯ್ಯ ಅವ್ರು ಮಾಡಾರ ಅಂತ ನಮ್ಗ ಅನ್ಸುತ್ತ. ಹೌದು, ಅವರೇ ಇರ್ಬೇಕು. ಅವರು ಇಳಿದ್ರು ಅವ್ರ ಮಗನೇ ಬರ್ಲಿ ಮುಂದಾಗಿ ಅಂತ, ಅವ್ರ ಮಗನಿಗೆ ಅಧಿಕಾರ ಸಿಕ್ಲಿ ಅಂತ. ಡಿ.ಕೆ. ಶಿವಕುಮಾರ್ ಮುಗಿದ್ಮೇಲೂ